ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೀಮಾ ಕ್ರಿಯೇಟಿವ್ ಡಿಸೈನರ್. ಇವತ್ತು ಒಂದು ಸಿಂಪಲ್ ಆಗಿ ಮತ್ತು ಈಸಿಯಾಗಿರೋ ಬ್ಲೌಸ್ನ ವರ್ಕ್ ಹಾಕೋದು ಹೇಗೆ ಅಂತ ನೋಡೋಣ. ಮೇಲೆ ಲೈನ್ ಇದೆಯಲ್ಲ, ಅದು ಮಾರ್ಜಿನ್ಗೋಸ್ಕರ. ಕೆಳಗಡೆ ಇರೋದು ನಮ್ಮದು ಅದರದ್ದು ಒರಿಜಿನಲ್ ಮಾರ್ಕಿಂಗ್. ಅದ್ರ ಮೇಲೆ ನಾವು ಇವಾಗ ಜರಿ ಥ್ರೆಡ್ಡಿಂದ 2 ಲೈನ್ಸು ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀವಿ. ನೋಡಿ, ದೂರದಿಂದ ಆದರೆ ಕಾಣಿಸಲ್ಲ ಅಂತ ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ. ನಿಧಾನವಾಗಿ ಸಣ್ಣ ಸಣ್ಣ ಚೈನ್ ಸ್ಟಿಚ್ನ ಹಾಕೋಂತ ಹೋಗ್ರಿ. ಇದು ಫ್ರಂಟ್ ನೆಕ್ಕಿಗೆ ಇದು ವರ್ಕ್ ಮಾಡ್ತಾ ಇರೋದು. ಬ್ಯಾಕ್ ನೆಕ್ ಆಲ್ರೆಡಿ ರೆಡಿ ಆಗಿದೆ. ಆಮೇಲೆ ಫೋಟೋ ಬರುತ್ತೆ ನಿಮಗೆ. ನೋಡಿ, ಈ ಥರ ಸ್ಮಾಲ್ ಆಗಿ ಚೈನ್ ಸ್ಟಿಚಸ್ನ 2 ಸಾರಿ ಹಾಕೋಬೇಕು. 2 ಲೈನ್ ಹಾಕೋಬೇಕು. 3 ಲೈನ್ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ಕಂಫರ್ಟ್ ಸ್ಟಿಚಿಂಗೋಸ್ಕರ ನೀವು 2 ಲೈನ್ನ ಹಾಕೋಬೇಕಾಗುತ್ತೆ. 3 ಲೈನ್ ಹಾಕೊಂಡ್ರೆ ಲುಕ್ಕು ಕೂಡ ಚೆನ್ನಾಗಿರುತ್ತೆ. ನೀವು ಕಂಟಿನ್ಯೂ ಹಾಗೆ ಹಾಕೋಂತ ನಿಮ್ಮ ಮಾರ್ಕಿಂಗ್ ನೋಡಿಕೊಂಡು, ಕೆಲವೊಂದು ಸಲ ಮಾರ್ಕಿಂಗು ಆ ಕಡೆ ಈ ಕಡೆ ಆದ್ರೂ ನೀವು ಸ್ಟಿಚ್ ಮಾಡೋವಾಗ ಕೊಳ್ಳು ರೌಂಡ್ ಬರೋ ಥರ, ನೆಕ್ ರೌಂಡ್ ಬರೋ ಥರನೇ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಎಂಡ್ ಲೈನ್ ತನಕ ಹೋಗಿ ಅಲ್ಲಿಂದ ರಿವರ್ಸ್ ಮತ್ತೆ ತೊಗೊಂಡು ಹಾಗೆ ವಾಪಸ್ ಬಂದರೆ ಅದು 2 ಲೈನ್ ಚೈನ್ ಸ್ಟಿಚ್ ಆಗಿಬಿಡುತ್ತೆ. ನೋಡಿರಿ, ಈ ಥರ. ಅದೇ ರೀತಿ ಫುಲ್ ಹಾಕಬೇಕು. ಪ್ರತಿಯೊಂದು ಬ್ಲೌಸಿಗೂ ನಾವು 2 ಲೈನ್ ಚೈನ್ ಸ್ಟಿಚ್ನ ಹಾಕಲೇಬೇಕು. 3 ಲೈನ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಪಕ್ಕದಲ್ಲೇ ಬರಬೇಕು. ಸ್ವಲ್ಪ ಗ್ಯಾಪ್ ಆದರೂ ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ ಅದು. 2 ಲೈನ್ ಅಂತಂದರೆ ಜಾಯಿಂಟ್ ಆಗಿರೋ ಥರನೇ ಬರಬೇಕದು. ಅಂದ್ರೇ ನಿಮಗೆ ನೀಟಾಗಿ ಕಾಣಿಸುತ್ತೆ ಅದು. ಅದೇ ರೀತಿ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ನಾವು ಇವಾಗ ಕಾಟನ್ ಥ್ರೆಡ್ಡಿಂದ ನಾವು 3 mm ಬೀಡ್ಸ್, ಡಲ್ ಗೋಲ್ಡ್ ಬೀಡ್ಸ್ ಇದೆಯಲ್ಲ, ಅದನ್ನು ಸ್ಟಿಚ್ ಮಾಡೋಣ. ಇದು ನೀಡಲ್ ನಂಬರ್ 23. ನಾವು ಇದರಿಂದ ಇವಾಗ 3 mm ಬೀಡ್ಸ್ನ ಸ್ಟಿಚ್ ಮಾಡೋಣ. 3 mm ಬೀಡ್ಸ್ ಎಂಡಲ್ಲಿ ನಾಟ್ ಹಾಕೊಳ್ಳೋಣ ಥ್ರೆಡ್ಡಿಗೆ. 3 mm ಬೀಡ್ಸ್ನ ನಾವು ಯಾವಾಗಲೂ ಒಂದೊಂದೇ ಸ್ಟಿಚ್ ಮಾಡಬೇಕು. ಒಂದೊಂದು ಬೀಡ್ಸ್ ತೊಗೊಂಡು ಒಂದೇ ಸ್ಟಿಚ್ ಮಾಡ್ಕೊತ ಹೋಗ್ಬೇಕು. 2 ಹಾಕಿದರೆ ನಡುವಲ್ಲಿ ಗ್ಯಾಪ್ ಆಗಿಬಿಡುತ್ತೆ. ಹಾಗಾಗಿ ನೀವು ಒಂದೊಂದೇ, ಬಿಗಿನರ್ ಆಗಲಿ ಯಾರೇ ಆಗಲಿ ಒಂದೊಂದೇ ಸ್ಟಿಚ್ ಮಾಡಿದರೆ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ 2 ಸ್ಟಿಚ್ ಮಾಡಿದರೆ ಅದು ನಡುವಲ್ಲಿ ಎದ್ದು ನಿಂತಂಗೆ ಕಾಣಿಸುತ್ತೆ. ಅದು ಲುಕ್ ಅಷ್ಟು ಚೆನ್ನಾಗಿ ಕಾಣಲ್ಲ. ನೋಡಿ, ಈ ಥರ ಒಂದೊಂದೇ. ಫಾಸ್ಟ್ ಆಗಿಬಿಡುತ್ತೆ ಅಂತೆಲ್ಲ 2 ಹಾಕಕ್ಕೆ ಹೋಗ್ಬಿಡಿ. ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿರೋ ಹಾಗೆ ವರ್ಕ್ ಹಾಕ್ರಿ. ನೋಡಿರಿ, ಈ ಥರ ಒಂದೊಂದೇ ಬೀಡ್ಸ್ನ ಸ್ಟಿಚ್ ಮಾಡ್ತಾ ಹೋಗಬೇಕು. ಇದು 3 mm ಬೀಡ್ಸ್ ಲೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು 1 ಲೈನು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಸಿಂಪಲಾಗಿ ಈಸಿಯಾಗಿರೋ ಬ್ಲೌಸ್. ಇದು ಬಿಗಿನರ್ಸ್ ಆರಾಮಾಗಿ ನೀವು 2 ಡೇಸಲ್ಲಿ ಇದನ್ನು ಮಾಡ್ಕೋಬೋದು. ನೋಡಿ, ಇವಾಗ ನಾನು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಶುಗರ್ ಬೀಡ್ಸು ನೀಡಲ್ ನಂಬರ್ 23 ಮತ್ತು ಕಾಟನ್ ಥ್ರೆಡ್. ಸೊ ಮೆಟೀರಿಯಲ್ ಕಲರೇ ಕಾಟನ್ ಥ್ರೆಡ್ ತೊಗೋಬೇಕು. ಯಾವಾಗಲೂ ನಾವು ಸ್ಟಾರ್ಟಿಂಗಲ್ಲಿ ಒಂದು ರಿವರ್ಸ್ ಸ್ಟಿಚ್ನ ಹಾಕ್ಕೊಳ್ಳೇಬೇಕು. ಅಲ್ಲಿಂದ ನಾಟ್ ಫಾರ್ಮ್ ಆಗಿಬಿಡುತ್ತೆ. ಆವಾಗ ನಿಮ್ಗೆ ಅದು ಬಿಚ್ಕೊಳ್ಳೋದಿಲ್ಲ. ಶುಗರ್ ಬೀಡ್ಸ್ನ ತೊಗೊಂಡು 2 3 ಶುಗರ್ ಬೀಡ್ಸ್ನ ನೀವು ಸ್ಟಿಚ್ ಮಾಡ್ತಾ ಹೋಗಬೇಕು. 1 ಲೈನ್ ಶುಗರ್ ಬೀಡ್ಸ್ನ ಇವಾಗ ಹಾಕೋಬೇಕು. ಬಿಗಿನರ್ಸಿಗೆಲ್ಲ ಹೆಲ್ಪ್ ಆಗಲಿ ಅಂತ ಈಸಿಯಾಗಿರೋವೇ ತೋರಿಸ್ತಾ ಇದ್ದೀನಿ. ಗ್ರ್ಯಾಂಡಾಗಿರೋವು ಬೇಕಂದರೆ ನೀವು ನನಗೆ ಕೇಳ್ಬೋದು. ನಾನು ಖಂಡಿತವಾಗ್ಲೂ ನಿಮಗೆ ಗ್ರ್ಯಾಂಡಾಗಿರೋ ಬ್ಲೌಸ್ ಡಿಸೈನ್ನ ತೋರಿಸ್ತೀನಿ. ನೋಡಿ, ಇದನ್ನು ಫುಲ್ 2 ಲೈನು 3 ಲೈನ್ 2 3 ಸ್ಟಿಚ್ ಮಾಡ್ತಾ ನೀವು ಇದೊಂದು ಲೈನ್ನ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಬಿಡಬೇಕು, ಶುಗರ್ ಬೀಡ್ಸ್ ಲೈನ್ನ. ನೋಡಿ, ಈ ಥರ 3 2 ಬೀಡ್ಸ್ನ ನೀವು ಸ್ಟಿಚ್ ಮಾಡ್ಕೊತು ಇದೊಂದು ಲೈನ್ನ ಫುಲ್ಲು ಕಂಪ್ಲೀಟು ಮಾಡ್ಕೊಂಬಿಡಿ. ಇದನ್ನು ಇವಾಗ ನಾವು ಮತ್ತು ಶುಗರ್ ಬೀಡ್ಸ್ನ
ಲೈನ್ ಹಾಕಲ್ಲ, ನಾವೇನು ಮಾಡ್ತೀವಿ ಕ್ರಾಸಾಗಿ 4 ಬೀಡ್ಸ್ನ ವಿ ಶೇಪಲ್ಲಿ, ಗೊತ್ತಾಗುತ್ತಲ್ಲ ನಿಮಗೆ, ವಿ ಶೇಪಲ್ಲಿ ನಾವು ಸ್ಟಿಚ್ ಮಾಡ್ತೀವಿ. ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತಾ. ವಿ ಶೇಪ್ 4 ಬೀಡ್ಸ್ ತೊಗೊಳ್ಳೋದು, ವಿ ಶೇಪಲ್ಲಿ ಒಂದು ಕ್ರಾಸಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಲೈನ್ ಏನು ಶುಗರ್ ಬೀಡ್ಸ್ ಹಾಕ್ಕೊಂಡಿರ್ತಾರಲ್ಲ ಅದ್ರ ಹಿಂದೆ ಲಾಕ್ ಮಾಡ್ಕೊಳ್ಳಿ ಅದನ್ನು. ಮುಂದ್ಗಡೆ ಎಳ್ಕೊಂಡು ಮತ್ತು 4 ಬೀಡ್ಸಿಂದ ಮತ್ತು ಒಂದು ಅದರ ಅಪೋಸಿಟ್ ಡೈರೆಕ್ಷನ್ನಲ್ಲಿ 4 ಶುಗರ್ ಬೀಡ್ಸು ಅದೇ ರೀತಿ ಫುಲ್ ಹಾಕ್ಕೊತ ಹೋಗ್ಬೇಕು. ನೋಡಿರಿ ಹಿಂಗೆ, ಹಾಂ ಕಾಣಿಸುತ್ತಲ್ಲ ವಿ ಶೇಪ್ ಥರ ಹಿಂಗೆ. ಮತ್ತು ಈಗ ಅದರ ಅಪೋಸಿಟು 4 ಬೀಡ್ಸ್ನ ಹಾಕ್ಕೊಂಡು ಆ ಕಡೆ ಹಾಕ್ಕೋಬೇಕು. ಆ ಲೈನಿಗೆ ಅಪೋಸಿಟಾಗಿ ವಿ ಬರೋ ಥರ ಹಾಕ್ಕೋಬೇಕು. ಶುಗರ್ ಬೀಡ್ ಲೈನ್ ಹಿಂದೆ ಲಾಕ್ ಮಾಡಿಕೊಂಡು ಮುಂದೆ ದಾರ ಎಳ್ಕೊಂಡು ಮತ್ತು 4 ಬೀಡ್ಸ್ನ ನೀವು ಹಾಕ್ಕೋಬೇಕು. ಎರಡೆರಡೇ ಬೀಡ್ಸ್ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು. 2 ಬೀಡ್ಸ್ ಹಾಕೋದ್ರಿಂದ ನಡಬರ್ಕ ಗ್ಯಾಪ್ ಕಾಣಿಸುತ್ತೆ, ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನಾನು ಒಂದೇ ಸಾರಿ 4 ಬೀಡ್ಸ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ನಿಮ್ಗೇನಾದರೂ ಬಿಗ್ನರ್ಸ್ ಆಗಿದ್ದೀರಾ, ಥ್ರೆಡ್ ಲೂಸ್ ಆಗಿ ಬೀಡ್ಸ್ ಎಲ್ಲ ಸರಿಯಾಗಿ ಕೂಡಲ್ಲ ಅಂತ ಅನಿಸಿದ್ರೆ ನೀವು ಎರಡೆರಡೇ ಬೀಡ್ಸ್ಗೆ ಒಂದೊಂದು ಸ್ಟಿಚ್ನ ಹಾಕ್ಕೊಂಡು ಇದೇ ರೀತಿನೇ ನೀವು ಹಾಕ್ಕೋಬೋದು. ಫುಲ್ಲು ನೆಕ್ಕಿಗೆಲ್ಲ ಈ ರೀತಿನೇ ನಾವು ಕಂಪ್ಲೀಟ್ ಮಾಡ್ಕೋಬೇಕು. 4 ಬೀಡ್ಸಿಂದ ಈ ಥರ ಕ್ರಾಸಾಗಿ ಹಾಕ್ಕೊಂಡು ಒಂದು ಲೈನ್ ಶುಗರ್ ಬೀಡ್ ಏನಿದೆಯಲ್ಲ ಅದರಿಂದ ಲಾಕ್ ಮಾಡಿಕೊಂಡ್ರೆ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನಿಮ್ಗೆ. ಅಲ್ಲೊಂದು ಲಾಕ್ ಫಾರ್ಮ್ ಆಗಿ ಲೂಸಾಗಿ ಎದ್ದು ನಿಂದ್ರೋ ಹಾಗೆ ಕಾಣಿಸಲ್ಲ. ಅದಕ್ಕೋಸ್ಕರ ಮುಂದೆ ಒಂದು ಲಾಕ್ ಮಾಡಿಕೊಂಡು ದಾರ ಮೇಲೆ ಎಳ್ಕೊಂಡು ಮತ್ತು ಶುಗರ್ ಬೀಡ್ ಲೈನಿಗೆ ಒಂದು ಲಾಕ್ ಮಾಡಿಕೊಂಡು ಈ ಕಡೆ ಎಳ್ಕೊಂಡ್ಬಿಟ್ರೆ ಅದು ಬೀಡ್ಸ್ ಎಲ್ಲ ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ನಾವು ರಿಂಗಿಂದ ತೆಗೆದ ಮೇಲಾದ್ರೂ ಅದು ಲೂಸಾಗಿ ಏನು ಕಾಣಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದು. ನೋಡಿ ಈ ಥರ ಮುಂದುಗಡೆ ಹಾಕಿದಾಗ ಒಂದು ಲಾಕ್ ಮಾಡ್ಕೋಬೇಕು. ಆ ಕಡೆ ಹಿಂದ್ಗಡೆ ಹಾಕ್ಕೊಂಡಾಗ ಶುಗರ್ ಬೀಡ್ ಲೈನ್ ಹಿಂದೆ ಒಂದು ಸಣ್ಣದಾಗಿ ಚೈನ್ ಸ್ಟಿಚ್ನ ಹಾಕ್ಕೊಂಡು ದಾರ ಎಳ್ಕೊಂಡ್ರೆ ಅಲ್ಲೊಂದು ಲಾಕ್ ಆಗಿಬಿಡುತ್ತೆ. ಸೇಮ್ ಇದೇ ಥರನೇ ನಾವು ಫುಲ್ ನೆಕ್ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ನಿಧಾನವಾಗಿ ಹಾಕಿ, ಏನು ಪರವಾಗಿಲ್ಲ. ಅವಸರ ಮಾಡಿ ಡಿಸೈನ್ ಅಷ್ಟು ಸರಿಯಾಗಿ ಕಾಣಲಿಲ್ಲ ಅಂದ್ರೂ ಆಮೇಲೆ ಶ್ರಮ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ನಿಧಾನಾಗಿ ಹಾಕಿ 1-2 ತಾಸು ಲೇಟಾಗಿ ಹಾಕಿದರೂ ಪರವಾಗಿಲ್ಲ, ಫಿನಿಶಿಂಗ್ ಚೆನ್ನಾಗಿ ಬಂದರೆ ಅವಾಗ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹಾಕಿದವ್ರಿಗೂ. ಇದು ಸ್ಯಾರಿ ಕಲರು, ಸಫ್ರಾನ್ ಕಲರ್ ಸಿಲ್ಕ್ ಥ್ರೆಡ್. ಇದು ಹೆಮ್ಮಿಂಗ್ ನೀಡಲ್. ಇದು ಆ ಸೈಜ್ ಗೀಜ್ ಏನು ಗೊತ್ತಿಲ್ಲ, ಅದು ನೀಡಲ್ದು ಬಾಕ್ಸ್ ಬರುತ್ತಲ್ಲ ಅದರಲ್ಲಿ ದೊಡ್ಡ ಐ ನೀಡಲ್ ಯಾವುದು ಇರುತ್ತೋ ಅದನ್ನು ತೊಗೊಂಡು ಇವಾಗ ನಾನು 6x6 ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್. ಫ್ರೆಂಚ್ ನಾಟ್ನ ಹಾಕೋತಾ ಇದ್ದೀನಿ. ಎಲ್ಲ ಅಪೋಸಿಟ್ ಏನಿದ್ದಾವಲ್ಲ ಶುಗರ್ ಬೀಡ್ ಲೈನಿಗೆ ಏನು ಬಾಕ್ಸ್ ಥರ ಕಾಣಿಸುತ್ತಲ್ಲ ಅದಕ್ಕೆ ಫುಲ್ಲಾಗಿ ಫ್ರೆಂಚ್ ನಾಟ್ನ ಫಿಲ್ ಮಾಡ್ಕೊತ ಹೋಗ್ಬಿಡ್ತೀನಿ ಫಸ್ಟು. ಆಮೇಲೆ ನೆಕ್ಸ್ಟು ಮುಂದುಗಡೆ ಇರೋದನ್ನು ಆಮೇಲೆ ಹಾಕ್ಕೊತೀನಿ. ಎಲ್ಲ ಬಾಕ್ಸಿಗೂ ನಾವು ಇವಾಗ ಒಂದೊಂದು ಫ್ರೆಂಚ್ ನಾಟ್ನ ಹಾಕೋತೀನಿ. ಫ್ರೆಂಚ್ ನಾಟ್ನ ಸರಿಯಾಗಿ ಕಾಣಲಿ ಅಂತ ಸ್ವಲ್ಪ ಲೆಂತಾಗಿ ತೋರಿಸಿದ್ದೀನಿ, ಕ್ಲಿಯರಾಗಿ ಕಾಣಲಿ ಅಂತ. ಒಂದು ಸಾರಿ ಸೂಜಿ ಮೇಲೆ ದಾರ ತಗೊಂಡು ಆಮೇಲೆ ಕೆಳಗಡೆ ಚುಚ್ಕೊಂಡು ಎಳ್ಕೊಂಡ್ರೆ ಅದು ನಾಟ್ ಆಗುತ್ತೆ. ಅದೇ ಒಂದು ಅದಕ್ಕೆ ಫ್ರೆಂಚ್ ನಾಟ್ ಅಂತೀವಿ. ಇದು ದಾರ ಮಾಡಿಕೊಂಡು 6x6 ದಾರ ತೊಗೊಂಡು ನೀವು 6 ಎಳೆ ದಾರನ ಸೂಜಿಯಲ್ಲಿ ಪೋಣಿಸ್ಕೊಂಡು ನಾಟ್ ಹಾಕೊಂಡ್ಮೇಲೆ ಸ್ವಲ್ಪ ಜೋರಾಗಿ ಜಪ್ಕೋಬೇಕು, ಅದನ್ನು ಎಳಿಬೇಕು ಹಿಡಿದು. ಅವಾಗ ಏನಾಗುತ್ತೆ, ಅದು ಸಿಲ್ಕ್ ಥ್ರೆಡ್ ಅಲ್ವಾ, ಅದು ನೀಟಾಗಿ ಬರುತ್ತೆ. ಅದು ಸ್ವಲ್ಪ ಸುಕ್ಕೆಲ್ಲ ಇರುತ್ತೆ. ಆವಾಗ ಸ್ವಲ್ಪ ಎಳೆಗಳೆಲ್ಲ ಸ್ಟ್ರೇಟ್ ಆಗಿಬಿಡ್ತಾವೆ ಎಳ್ಕೊಂಡ ತಕ್ಷಣ. ಆವಾಗ ನಿಮಗೂ ಇದು ಫ್ರೆಂಚ್ ನಾಟ್ ಹಾಕೋವಾಗ ಈಸಿ ಆಗುತ್ತೆ. ಸುಕ್ಕೆಲ್ಲ ಬರೋದು, ಗುಂಜು ಆಗೋದು, ಒಂದು ಎಳೆ ಮೇಲೆ ಎದ್ದಂಗೆ ಕಾಣಿಸೋದು ಆ ರೀತಿ ಏನಾಗೋದಿಲ್ಲ, ನೀಟಾಗಿ ಬರ್ತವೆ. ಫ್ರೆಂಚ್ ನಾಟ್ ಇದೇ ರೀತಿ ಬರ್ಬೇಕಂದ್ರೆ ನೀವು ಹಂಗೆ ಮಾಡ್ಕೋಬೇಕು. ನೋಡಿ ಒಂದೇ ಬಾಕ್ಸಿಗೆ ನಾವು ಒಂದೊಂದು ಫ್ರೆಂಚ್ ನಾಟ್ನ ಫಿಲ್ ಮಾಡ್ಕೊತ ಹೋಗ್ಬೇಕು. ಫ್ರೆಂಚ್ ನಾಟ್ ಬಿಗಿನರ್ಸಿಗೆ ಯಾರು ಕಷ್ಟ ಅನ್ನಿಸೋರಿಗೆ ಇದನ್ನು ಕ್ಲಿಯರಾಗಿ ನೋಡಿಕೊಂಡ್ರೆ ನಮ್ಗೆ ಗೊತ್ತಾಗಿಬಿಡುತ್ತೆ ಯಾವ ರೀತಿ ಹಾಕಬೇಕು ಅಂತ. ಫುಲ್ ನೆಕ್ಕು ಫ್ರೆಂಚ್ ನಾಟು ಕಂಪ್ಲೀಟ್ ಆಯ್ತು. ಇವಾಗ ಎಲ್ಲ ಬಾಕ್ಸಿಗೂ ಇವಾಗ ಬಾಕ್ಸ್ ಮುಂದೆ ಇದ್ದಾವಲ್ಲ ಅಪೋಸಿಟ್ ವಿ, ಅದಕ್ಕೆ ನಾವೇನು ಮಾಡ್ತೀವಿ, ಅಲ್ಲೂ ನಾವು ಫ್ರೆಂಚ್ ನಾಟ್ನ ಮಾಡ್ಕೊತೀವಿ. ಸ್ವಲ್ಪ ಲಾಂಗ್ ಫ್ರೆಂಚ್ ನಾಟ್ನ ಮತ್ತು ಚಮಕಿ, ಇದು ಸೀಕ್ವೆನ್ಸ್ ಇದ್ದು ಬ್ಲೌಸ್ ಕಲರ್ ಮೆಟೀರಿಯಲ್ ಕಲರ್ ಸೀಕ್ವೆನ್ಸ್ನ ಬೇಸಲ್ಲಿ ಇಟ್ಕೊಂಡು ಒಂದು ಸ್ವಲ್ಪನೇ ಲಾಂಗ್ ಫ್ರೆಂಚ್ ನಾಟು, ಇದು ಲಾಂಗ್ ಫ್ರೆಂಚ್ ನಾಟ್ನ ಅನ್ನಲ್ಲ, ಫ್ರೆಂಚ್ ನಾಟ್ನ ಅನ್ನಲ್ಲ, ಆ ರೀತಿ ಹೊರಗಡೆಯಿಂದ ದಾರ ತೊಗೊಂಡು ಸೀಕ್ವೆನ್ಸಲ್ಲಿ ಇನ್ಸರ್ಟ್ ಮಾಡ್ತೀವಲ್ಲ, ಸ್ವಲ್ಪ ಲಾಂಗಾಗಿ ಕಾಣಿಸುತ್ತೆ, ಅಷ್ಟೊಂದು ಏನು ಲಾಂಗ್ ಇರೋದಿಲ್ಲ. ನೋಡಿ ಇಲ್ಲಿ ಕಾಣಿಸುತ್ತೆ ಅಲ್ಲ, ಇಷ್ಟು ವಿ ಎಲ್ ತೊಗೊಂಡು ಮುಂದೆ ಸ್ವಲ್ಪ ಎಡ್ಜಿಗೆ ನಾವು
ಅದು ಸೀಕ್ವೆನ್ಸ್ ಇಟ್ಟು ಅಲ್ಲಿ ಲಾಕ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ. ನಾವು ಯಾವಾಗಲೂ ವರ್ಕ್ ಮಾಡೋವಾಗ ಸ್ವಲ್ಪ ಆಪೋಸಿಟ್ ಕಲರ್ಸ್ ಮತ್ತು ಡಾರ್ಕ್ ಕಲರ್ಸ್ ಇದ್ದರೆ ವರ್ಕು ಚೆನ್ನಾಗಿ ಕಾಣಿಸುತ್ತೆ. ಕಲರ್ಸನ್ನ ಆರಿಸ್ಕೊಳ್ಳೋವಾಗ ಹಾಗೆ ಆರಿಸ್ಕೊಂಬಿಡಿ ನೀವು. ಇನ್ ಕೇಸ್ ಸ್ಯಾರಿಯಲ್ಲಿ ಬೇರೆ ಕಲರ್ಸ್ ಇಲ್ಲ ಅಂದರೆ ಅದಕ್ಕೆ ಅಪೋಸಿಟ್ ಹಾಕಿದರೆ ನಿಮಗೆ ಲುಕ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಲ್ಲ ಬಾಕ್ಸಿಗೂ ಇದೇ ರೀತಿ ಒಂದು ಸೀಕ್ವೆನ್ಸ್ ಇಟ್ಟು ಒಂದು ಸ್ಮಾಲ್ ಎಲ್ಲ ಫ್ರೆಂಚ್ ನಾಟ್ನು ನಾವು ಹಾಕೋವಾಗ ಒಂದೇ ಸೈಜಲ್ಲಿ ಬರಬೇಕು. ಯಾವ ಪೊಸಿಷನಲ್ಲಿ ಫಸ್ಟ್ ಯಾವ ಪೊಸಿಷನಲ್ಲಿ ನಾವು ಫ್ರೆಂಚ್ ನಾಟ್ ಹಾಕ್ಕೊಂಡಿರ್ತೀವೋ ಅದೇ ಪೊಸಿಷನಲ್ಲಿ ಕಂಟಿನ್ಯೂ ಮಾಡ್ಕೊತ ಹೋದರೆ ನಿಮ್ಮ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಒಂದು ಉದ್ದ ಒಂದು ಸಣ್ಣ ಹಾಕ್ಕೊಂಡ್ರೆ ನಿಮ್ಗೆ ಅದೇ ಎದ್ದು ಕಾಣಿಸುತ್ತೆ, ನಿಮ್ಮ ವರ್ಕು ಚೆನ್ನಾಗಿ ಕಾಣಿಸಲ್ಲ. ಕರೆಕ್ಟಾಗಿ ಈವನ್ನಾಗಿ ಕಾಣಿಸ್ಬೇಕದು ಬ್ಲೌಸು. ಎಲ್ಲ ಫ್ರೆಂಚ್ ನಾಟ್ ಎಡ್ಜಸ್ಸೂ ಒಂದೇ ರೀತಿ ಕಾಣಿಸ್ಬೇಕು. ಆ ರೀತಿ ಹಾಕ್ಕೊಂಡ್ರೆ ನಿಮ್ಗೆ ಇದು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ಫುಲ್ಲು ಎಲ್ಲ ಬಾಕ್ಸಿಗೂ ನಾವು ಹಾಕ್ಕೊಂಬಿಡೋಣ. ಕ್ಲಿಯರಾಗಿ ಕಾಣಲಿ ಅಂತ ನಾನು ರಿಂಗ್ನ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ನೋಡಿರಿ, ಒಂದು ಸೀಕ್ವೆನ್ಸ್ ತೊಗೊಂಡು ಅದರಲ್ಲೇ ನಾವು ಈ ಥರ ಮಾಡ್ಕೊಳ್ಳೋಣ. ನೋಡಿ, ಅಷ್ಟೊಂದು ಲಾಂಗ್ ಆಗಿಲ್ಲ. ಇದನ್ನು ಫ್ರೆಂಚ್ ನಾಟ್ ಅಂತಲೇ ಹೇಳ್ಬೋದು. ಬಟ್ ಹೊರಗಡೆ ತೊಗೊಂಡು ಸೀಕ್ವೆನ್ಸಲ್ಲಿ ಹಾಕ್ತೀವಲ್ಲ, ಸ್ವಲ್ಪ ಲಾಂಗ್ ಆಗಿ ಬರುತ್ತೆ ಅಷ್ಟೇ. ಇದಕ್ಕಿನ್ನೊಂದು ಒಂದು ಸ್ವಲ್ಪ ಲಾಂಗ್ ಹಾಕೋಬೋದು ನೀವು ಇದೇ ಡಿಸೈನ್ನ. ಆದರೆ ಇದು ಫ್ರೆಂಚ್ ನಾಟ್ ಏನು ಮಾಡ್ಕೊಂಡಿದ್ವಲ್ಲ ಅದರ ಎಡ್ಜಿಗೆ ಒಂದು ಬೀಡ್ಸ್ನ ನೀವು ಹಾಕ್ಕೋಬೇಕಾಗತ್ತೆ. ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತಿದ್ದು. ಈ ಬ್ಲೌಸಿಗೆ ಇಷ್ಟು ರಿಕ್ವೈರ್ ಇರಲಿಲ್ಲ, ಹಾಗಾಗಿ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ಬೇರೆ ಬೇರೆ ಥರ ನೀವು ಏನಾದರೂ ಕ್ರಿಯೇಟಿವ್ ಮಾಡ್ಕೋಬೋದು ಡಿಸೈನ್ಸ್ನ. ಫ್ರೆಂಚ್ ನಾಟ್ನ ಈ ವಿಡಿಯೋದಲ್ಲಿ ಜಾಸ್ತಿ ತೋರಿಸಿದ್ದೀನಿ. ಯಾಕಂದರೆ ಇದು ಈಸಿಯಾಗಿರುತ್ತೆ, ಬಟ್ ಹಾಕೋದು ಕಲ್ತ ಮೇಲೆ ಈಸಿ ಆಗುತ್ತೆ. ಇದು ಕಲಿಯೋವರೆಗೂ ಸ್ವಲ್ಪ ಕಷ್ಟನೇ ಇರುತ್ತೆ ಇದು. ನೋಡಿ, ಇದೇ ರೀತಿ ಫುಲ್ ಎಲ್ಲ ಕಂಪ್ಲೀಟ್ ಹಾಕೊಂಬಿಡಿ. ಕಂಪ್ಲೀಟ್ ಆದಮೇಲೆ ಇದು ಈ ರೀತಿ ಕಾಣಿಸುತ್ತೆ. ಇದು ನೆಕ್, ಇದು ಬ್ಯಾಕ್ ನೆಕ್ ಡಿಸೈನ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದು ಸಿಂಪಲ್ ಮತ್ತು ಮಾಡೋಕ್ಕೆ ಈಸಿಯಾಗಿರೋ ಡಿಸೈನ್. ಬಿಗಿನರ್ಸ್ ಯಾರು ಬೇಕಾದರೂ ನೀವು 1 ಡೇಸ್ 2 ಡೇಸಲ್ಲಿ ಆರಾಮಾಗಿ ಹಾಕೋಬೋದು ಇದನ್ನು. ಬ್ಯಾಕ್ ನೆಕ್ ಡಿಸೈನ್ ಇದು. ಬ್ಯಾಕ್ ನೆಕ್ ಆಯಿತಾ, ಫ್ರಂಟ್ ನೆಕ್ ಸೇಮ್ ಅದೇ ರೀತಿ ಹಾಕ್ಕೊಂಡು, ಸ್ಲೀವ್ಸಿಗೆಲ್ಲ ಎಂಡಲ್ಲಿ ಅದೇ ರೀತಿ ಹಾಕ್ಕೊಂಡು, ಮೇಲೆ ನಾನು ಒಂದು ಸಣ್ಣದಾಗಿರೋ ಮೋಟಿಫ್ ಹಾಕ್ಕೊಂಡಿದ್ದೀನಿ. ಮೋಟಿಫ್ ಮಾತ್ರ ತೋರಿಸ್ತಾ ಇದ್ದೀನಿ ನಾನು. ಬೇಸ್ ಲೈನಲ್ಲಿ ನೆಕ್ಕಿಗೆ ಯಾವ ಥರ ಹಾಕ್ಕೊಂಡಿರ್ತೀವೋ ಸ್ಲೀವ್ಸಿಗೂ ಅದೇ ರೀತಿ ಲಾಸ್ಟಲ್ಲಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟಲ್ಲಿ ನಾವು ಒಂದು ಫ್ರೆಂಚ್ ನಾಟ್ನ ಹಾಕ್ಕೊಂಡು ಅದ್ರ ಸುತ್ತಲೂ ನಾವು 2 mm ಡಲ್ ಗೋಲ್ಡ್ ಬೀಡ್ಸ್ನ ಹಾಕ್ಕೊತೀವಿ. 6 ಹಾಕ್ಕೊತೀವಿ ಕಾಟನ್ ಥ್ರೆಡ್ಡು ಮತ್ತು ನೀಡಲ್ ನಂಬರ್ 23ಇಂದ. ನೋಡಿ, ಸರಿ, ಮೆಟೀರಿಯಲ್ ಕಲರ್ ಕಾಟನ್ ಥ್ರೆಡ್ ತೊಗೊಂಡು 6 2 mm ಬೀಡ್ಸ್ನ ತೊಗೊಂಡು ಒಂದೊಂದಾಗಿ ಅದ್ರ ಸುತ್ತಲೂ ನಾವು ಸ್ಟಿಚ್ ಮಾಡ್ಕೊತೀವಿ. ಇದೊಂದು ಸ್ಮಾಲ್ ಮೋಟಿಫ್. ಇದು ನೀವು ಬೇಕಿದ್ದರೆ ಬೇಸ್ ಲೈನಲ್ಲಿ ಬೇರೆ ಯಾವುದೋ ಡಿಸೈನ್ ಹಾಕ್ಕೊಂಡು ಸ್ಲೀವ್ಸಿಗೆ ಮಾತ್ರನೇ ಈ ಮೋಟಿಫ್ನ ಹಾಕೋಬೋದು. ಬ್ಯಾಕ್ ನೆಕ್ಕಿಗೆ ಅಥವಾ ಸ್ಲೀವ್ಸಿಗೆ ರ್ಯಾಂಡಮ್ ಆಗಿ ನೀವು ಈ ರೀತಿ ಮೋಟಿಫ್ನ ಹಾಕ್ಕೋಬೋದು. ಇದು ಹೊಸದಾಗಿರೋದ್ರಿಂದ ಇದು ಸ್ವಲ್ಪ ವೀಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಅಂತ ಫುಲ್ಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸುತ್ತಲೂ 2 mm ಬೀಡ್ಸ್ ಸ್ಟಿಚ್ ಮಾಡಿದ್ದಾಯಿತು. ಇವಾಗ ರೈಸ್ ಬೀಡ್ಸ್ ಇದು ಕೂಡ 2 mm ರೈಸ್ ಬೀಡ್ಸ್. ಇದು ಒಂದು 2 mm ಡಲ್ ಗೋಲ್ಡ್ ರೌಂಡ್ ಬೀಡ್ ಇದೆಯಲ್ಲ, ಅದ್ರ ಎಡ್ಜಿಗೆ ನಾನು ಒಂದು ರೈಸ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊತೀನಿ. ಅಪೋಸಿಟಲ್ಲಿ ಲಾಕ್ ಮಾಡ್ಕೊಂಬಿಡಿ. ಅದನ್ನು ಒಂದು ಬೀಡ್ಸಿಗೆ ಮುಂದೆ ಒಂದು ಬೀಡ್ಸ್ನ ಅಪೋಸಿಟಲ್ಲಿ ಸ್ಟಿಚ್ ಮಾಡ್ಕೊಂಬಿಡಿ. ಎಲ್ಲ ಬೀಡ್ಸ್ ಸುತ್ತಲೂ ಇದೇ ರೀತಿ ರೈಸ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊಂಬಿಡಿ. ನೀವು ಬೇಕಿದ್ದರೆ ನಾರ್ಮಲ್ ಸೂಜಿಯಿಂದ ಜರ್ದೋಸಿ ನೀಡಲ್ ಬರುತ್ತಲ್ಲ, ಅದನ್ನು ತೊಗೊಂಡು ನೀವು ಅದರಲ್ಲಿ ಸ್ಯಾರಿ ಕಲರ್ ಥ್ರೆಡ್ ಹಾಕ್ಕೊಂಡು ಒಂದೊಂದು ರೈಸ್ ಬೀಡ್ಸ್ನ ಹಾಕ್ಕೊಂಡು ಮೇಲೆ ಕೆಳಗೆ ಹಾಕೋಬೋದು. ಬೇಕು ಅಂತಂದರೆ, ಯಾರಿಗಾದ್ರೂ ಬೇಕು ಅಂದರೆ ಕೇಳಿದರೆ ನಾನು ನಾರ್ಮಲ್ ನೀಡಲಿಂದ ಕೂಡ ಹೇಗೆ ಹಾಕೋದು ಇದೇ ರೀತಿ ವರ್ಕ್ಗಳನ್ನ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಎಲ್ಲ ಬೀಡ್ಸ್ ಮುಂದೆನೂ ಒಂದೊಂದು ರೈಸ್ ಬೀಡ್ಸ್ನ ಈ ಥರ ಹಾಕ್ಕೊಂಡು ಎಂಡಲ್ಲಿ ನಾಟ್ ಹಾಕ್ಕೊಂಬಿಡು. ಪ್ರತಿಯೊಂದು ಬೀಡ್ಸ್ಗೂ ನಾಟ್ ಹಾಕ್ಕೊಳ್ಳೋದಿರೋದ್ರಿಂದ ನೀವು ಬೆಸ್ಟ್ ಅಂದರೆ ನಾರ್ಮಲ್ ನೀಡಲಿಂದ ಒಂದೊಂದನ್ನೇ ಸ್ಟಿಚ್ ಮಾಡ್ಕೊಂಬಿಡ್ಬೋದು. ನನಗೆ ಈ ಸೂಜಿ ಕಂಫರ್ಟ್ ಇರೋದ್ರಿಂದ ನಾನು ಇದರಲ್ಲಿ ಹಾಕ್ಕೊತೀನಿ. ಸಾರಿ.
ನೋಡಿ ಎಲ್ಲ ಬೀಡ್ಸ್ ಮುಂದೆನೂ ನಾವು ಆ ರೀತಿ ರೈಸ್ ಬೀಡ್ಸ್ನ ಹಾಕ್ಕೊಂಡು ಎಂಡಲ್ಲಿ ನಾಟ್ ಹಾಕ್ಕೊಂಬಿಡೋಣ. ಈ ಸೂಜಿ ಆರಿ ನೀಡಲ್ ಕಂಫರ್ಟ್ ಇದ್ದರೆ ಅದರಲ್ಲೇ ಹಾಕ್ಕೊಳ್ರಿ. ನಾಟ್ ಅಷ್ಟೊಂದು ಸರಿಯಾಗಿ ಹಾಕಕ್ಕೆ ಬರಲ್ಲ, ಎಂಡಲ್ಲೆಲ್ಲ ಫುಲ್ ಥ್ರೆಡ್ ಕಾಣಿಸುತ್ತೆ ಅನ್ನೋದಾದರೆ ನೀವು ನಾರ್ಮಲ್ ನೀಡಲಿಂದ ಕೂಡ ಹಾಕ್ಕೋಬೋದು. ಎಲ್ಲ ಬೀಡ್ಸು ಸ್ಟಿಚ್ ಮಾಡಿ ಆದಮೇಲೆ ಈ ಬೀಡ್ಸ್ ಗ್ಯಾಪಲ್ಲಿ ನಾವೇನು ಮಾಡೋಣ, ಬ್ಯಾಕ್ ನೆಕ್ಕಿಗೆ ಹಾಕ್ಕೊಂಡ್ವಲ್ಲ ಫ್ರೆಂಚ್ ನಾಟು, ಆ ರೀತಿ ಸೀಕ್ವೆನ್ಸ್ ಹಾಕ್ಕೊಂಡು ಒಂದು ಸ್ಮಾಲ್ ಲಾಂಗ್ ಫ್ರೆಂಚ್ ನಾಟ್ನ ಹಾಕ್ಕೊಂಡ್ರೆ ಮೋಟಿವ್ ಕಂಪ್ಲೀಟ್ ಆಗಿಬಿಡುತ್ತೆ. ನೋಡಿರಿ ಈ ರೀತಿ ಗ್ಯಾಪು 2 ಬೀಡ್ಸ್ ಮಧ್ಯೆ ಏನು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನಾವು ಒಂದು ಫ್ರೆಂಚ್ ನಾಟ್ನ ಹಾಕ್ಕೊಂಬಿಡೋಣ. ತುಂಬ ಈಸಿಯಾಗಿದೆ ಮೋಟಿಫು, ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಇದು. ನೋಡಿರಿ ಸ್ವಲ್ಪ ದಾರ ಏನಾದರೂ ಕೆಳಗಡೆ ಸಿಗಾಕೊಂಡಿದ್ರೆ ಫುಲ್ಲೆಲ್ಲ ಸಿಕ್ಕಾಗಿಬಿಡುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ. ಆ್ಯಂಕರ್ ಥ್ರೆಡ್ಸ್ ಆದರೆ ನಿಮಗೇನು ಸುಕ್ಕು ಬರಲ್ಲ, ಏನಿಲ್ಲ, ಕೈಯಲ್ಲೂ ಕಂಫರ್ಟ್ ಇರುತ್ತೆ. ಸಿಲ್ಕ್ ಥ್ರೆಡ್ ಅಲ್ವಾ, ಇದು ಸ್ವಲ್ಪ ಜಲ್ದಿನೇ ಗಂಟಾಗೋದು ಸಿಕ್ಕಾಗೋದು ಆಗಿಬಿಡುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕು ಇದನ್ನು. ಎಲ್ಲ ಗ್ಯಾಪ್ಗೂ ಇದೇ ರೀತಿ ಒಂದೊಂದು ಫ್ರೆಂಚ್ ನಾಟ್ನ ಹಾಕ್ಕೊಂಬಿಡೋದು. ನಾನು ಈ ವಿಡಿಯೋದಲ್ಲಿ ಫ್ರೆಂಚ್ ನಾಟ್ ಮತ್ತು ಇದು ಲಾಂಗ್ ಫ್ರೆಂಚ್ ನಾಟ್ನ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಜಾಸ್ತಿ ಟೈಮ್ ತೋರಿಸಿದ್ದೀನಿ. ಎಲ್ಲ ಬೀಡ್ಸ್ ಗ್ಯಾಪ್ಗೂ ಹಾಕ್ಕೊಂಬಿಡಿ. ತುಂಬ ಈಸಿಯಾಗಿದೆ ಇದು, ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಲುಕ್ಕು. ಮುಗೀತು, ಇನ್ನೊಂದು ಹಾಕ್ಕೊಂಡ್ರೆ ಮುಗೀತು. ಅದೊಂದಕ್ಕೂ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ಇದು ಕಂಪ್ಲೀಟ್ ಆಯಿತು. ಎಸ್, ಕಂಪ್ಲೀಟ್ ಆಯಿತು ಇವಾಗಿದು. ನೋಡಿ ಮೋಟಿಫ್ ನಮ್ಮದು ಈ ಥರ ಕಾಣಿಸುತ್ತೆ. ಸ್ಲೀವ್ಸಲ್ಲಿ ಬೇಸ್ ಲೈನಲ್ಲಿ ನಾವು ಬ್ಯಾಕ್ ನೆಕ್ಕಿಗೆ ಏನು ಹಾಕ್ಕೊಂಡಿದ್ವು ಅದನ್ನೇ ಹಾಕ್ಕೊಳ್ಳೋದು. ಮೇಲ್ಗಡೆ ಏನು ಲಾಂಗ್ ಸ್ಲೀವ್ಸ್ ಇರುತ್ತಲ್ಲ, ಮೇಲ್ಗಡೆ ರ್ಯಾಂಡಮ್ ಆಗಿ ನಮಗೆ ಎಷ್ಟು ಮಾರ್ಕಿಂಗ್ ಮಾಡ್ಕೊಂಡಿರ್ತೀವೋ ಮಾರ್ಕ್ ಒಳಗಡೆನೇ ಬರೋ ಹಾಗೆ ನಾವು ಈ ರೀತಿ ಒಂದೊಂದು ಮೋಟಿಫ್ನ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು. ಬಿಗಿನರ್ಸಿಗೆಲ್ಲ ತುಂಬ ಈಸಿಯಾಗಿರುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.